Hey guys, welcome back to Kivanshi YouTube channel. ಇವತ್ತು ಕ್ಯಾಂಪ್ ಸ್ಟಾರ್ಟ್ ಆಗಿದೆ, ಫಸ್ಟ್ ಡೇ ಇವತ್ತು. ಸೊ ನಮ್ಮ ಜೋಶಲ್ಲಿದ್ದೀವಿ ಎಲ್ಲರೂ. ಇವತ್ತು ನಮ್ಮ ಸ್ಟೇಟ್ ಅಂದರೆ ನಮ್ಮ SWR ಕಡೆಯಿಂದ ಈ ಟಿ ಶರ್ಟ್ ಎಲ್ಲೋ ಮತ್ತು ರೆಡ್ ಟಿ ಶರ್ಟ್ ಕೊಟ್ಟಿದ್ದಾರೆ. ಅದರ ಜೊತೆಗೆ ಸೌತ್ ಈಸ್ಟರ್ನ್ ಅಲ್ವಾ, ಸೌತ್ ವೆಸ್ಟರ್ನ್ ರೈಲ್ವೆ, ಸೌತ್ ಈಸ್ಟ್ ಅಂತ ಇದೆ, ಇದು ಈಸ್ಟರ್ನ್ ರೈಲ್ವೆ ಕೊಟ್ಟಿದ್ರು. ಅವ್ರು ಕೊಟ್ಟಿರೋದು. ಸೊ ಇದು ಸಣ್ಣ ಆಗುತ್ತೆ ಅಂತ ಇದನ್ನ ಹಾಕೊಂಡಿರೋದು. ಇದು ನಮ್ಮ ಗ್ರೂಪ್ದು ಅಂತ ಹಾಕಿರೋದು. ಸೈಜ್ ಕೊಟ್ಬಿಟ್ಟವ್ರು. ಏನಿಲ್ಲ, ಕರೆಕ್ಟ್ ಇದೆ ಎಲ್ಲರಿಗೂ. ನಮ್ಮ ಹುಡುಗಿರು ಇಲ್ಲಿ ಹೋಗ್ತಾ ಇದ್ದಾರೆ. ದೊಡ್ಡ ಸೈಜ್ ಕೊಟ್ಟರು ವರ್ಷಿತಾ. ಎಲ್ಲರೂ ಇವಾಗ ಟಿಫನ್ ಮಾಡ್ಕೊಂಡು ಹೊರಟ್ವಿ. ಸೊ ಇವಾಗ ರಿಹರ್ಸಲ್ ಇದೆ. ಮಧ್ಯಾಹ್ನ ಇನಾಗ್ರೇಷನ್ ಇದೆ. ಸೊ ಇವಾಗ ಬೇರೆ ಗ್ರೌಂಡಿಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಈ ಗ್ರೌಂಡಿಂದ ಇನ್ನೊಂದು ಗ್ರೌಂಡ್ಗೆ ತುಂಬ ದೂರ ಐತೆ, ಅದಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಬಂದಿದ್ದಾರೆ ಸೌತ್ ಈಸ್ಟರ್ನ್ ರೈಲ್ವೆ, ಸೌತ್ ಸೆಂಟ್ರಲ್. ನಮ್ಮ ಸ್ಕೌಟ್ಸ್ ಅಲ್ಲಿದ್ದಾರೆ, ಅಲ್ಲಿ ನಡ್ಕೊಂಡು ಹೋಗ್ತಿದ್ದಾರೆ. ನಾವಿಲ್ಲಿದ್ದೀವಿ ಗೈಸ್. ಇಲ್ಲಿನ ಕ್ವಾರ್ಟರ್ಸ್ಗಳು ನೋಡಿ, ರೈಲ್ವೆ ಕ್ವಾರ್ಟರ್ಸ್ ಈ ಥರ ಇದೆ. ಇದು ಒಂಥರ ಸ್ಕೂಲ್ ಥರ ಇದೆ. ಈ ಥರ ಕ್ವಾರ್ಟರ್ಸ್ಗಳು ಈ ಥರ ಇಷ್ಟ ಆಯಿತು ನನಗೆ. ಹಳೆ ಕ್ವಾರ್ಟರ್ಸ್ ಅದನ್ನೇ ಪೇಂಟ್ ಮಾಡಿಸ್ಬೇಕಷ್ಟೆ, ಚೆನ್ನಾಗಿರುತ್ತೆ ಅಷ್ಟೇ ಗೈಸ್. ಇವತ್ತೇನೇನು ಮಾಡ್ತೀವಿ, ಎಲ್ಲೆಲ್ಲಿ ಹೋಗ್ತೀವಿ, ಏನೇನು ಆಗುತ್ತೆ ಅಂತ ಎಲ್ಲ ಅಪ್ಡೇಟ್ ಮಾಡ್ತೀನಿ. ಬಾಯ್. ಹಾಯ್, ನಿನ್ನ ಹೆಸರು? ಪ್ರಣತಿ ಅಂತ. ಪ್ರಣತಿ ಕಂಡ್ರೆ ಆಗಲ್ಲ, ಇವಳು ಗೈಡ್. ಎಲ್ಲಿ ನಮ್ಮ ಗೈಡ್ಸ್ ಬಂದ್ರು? ಸೂಪರ್ ಇಂಟೆಲಿಜೆಂಟ್ ಗೈಡ್. ನಮ್ಮ ಸೂಪರ್ ಇಂಟೆಲಿಜೆಂಟ್ ಗೈಡ್ಸ್ಗಳು, ಗೈಡ್ಸ್ ತುಂಬಾ ಮಾತಾಡ್ತಾರೆ. ಬರೀ ದಿನಕ್ಕೆ 24 ಗಂಟೆ ಇದ್ರೆ 25 ಸಲ ಬರೀ ವಾಶ್ರೂಮಲ್ಲೇ ಇರ್ತಾರೆ. ನಾನು ಹೇಳಿದ ಮಾತಂತೂ ಕೇಳಲ್ಲ ಅವರು. ಇನ್ಮೇಲೆ ಹೇಳ್ಕೊಡ್ತೀನಿ ಇಷ್ಟೇ ಗೈಸ್. ಅಲ್ಲಿ ತನಕ ಸ್ಟೇ ಟ್ಯೂನ್. ನಡೀತಾ ಮಾತಾಡೋಕ್ಕಾಗ್ತಿಲ್ಲ, ಜೋರಾಗೂ ಆಗ್ತಿಲ್ಲ. ಏನಕ್ಕಂದ್ರೆ ಎಲ್ಲರೂ ಮುಖ ನೋಡ್ತಾರೆ. ಅದಕ್ಕೆ ನಂಗೆ ತುಂಬ ಹೊಟ್ಟೆ ನೋವ್ತಾ ಇದೆ ಗೈಸ್. ಏನಕ್ಕೆ? ಏನೇನೋ ಹೇಳ್ತಾರೆ, ಅದನ್ನೆಲ್ಲ ಕಿವಿಗೆ ಹಾಕೋಬಾರ್ದು, ಕೆಟ್ಟದ್ದನ್ನೆಲ್ಲ ಕೇಳಬಾರ್ದು. ಓಕೆನಾ? ಆ ಥರ ಇರಿ. ಅಲ್ಲಿ ತನಕ ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋ ಮಾಡ್ತಾ ಇರ್ತೀನಿ, ನೋಡ್ತಾ ಇರಿ. ವರ್ಷಿತಕ ಚಾನಲ್ ಅಲ್ಲ, ಕಿವಂಶಿ ಚಾನಲ್. ಥ್ಯಾಂಕ್ ಯು. ಮಾರ್ಚ್ ಫಸ್ಟ್ ಪ್ರಾಕ್ಟೀಸ್ ಇತ್ತು ಇಲ್ಲಿ. ನಮ್ಮದು ಇಲ್ಲಿ ಸ್ಟೇಜ್ ಇದೆ, ಇಲ್ಲಿ ಡ್ಯಾನ್ಸ್ ಎಲ್ಲ ಮಾಡೋದು. ಸೊ ಇಲ್ಲಿ ನಮ್ಮ ಕಂಟಿಜೆಂಟ್ ಫುಲ್ ಸ್ಟೇಜ್. ನಡೆಯೋಕೆ ಆಯ್ತಲ್ಲ, ಇವಳು ಇಲ್ಲಿ ಬ್ಲಾಗ್ ಮಾಡ್ತಾಳೆ ಗೈಸ್. ನಾವು ಒಂದು ರೌಂಡ್ ರಿಹರ್ಸಲ್ ಮಾಡಿಕೊಂಡು ಇನ್ನೂ ಟೆಂಟಿಗೆ ಹೋಗಿ ಯೂನಿಫಾರ್ಮ್ ಹಾಕ್ಕೊಂಡು ಊಟ ಮಾಡಿಕೊಂಡು ವಾಪಸ್ ಬರ್ತಾ ಇನ್ನೂ ಗ್ರೌಂಡಿಗೆ ಹೋಗ್ತಾ ಇದ್ದೀವಿ. ಇವಾಗ ಇನಾಗ್ರೇಷನ್ ಸ್ಟಾರ್ಟ್ ಆಗುತ್ತೆ. ಇವಾಗ ಟೈಮ್ ಎಷ್ಟು ಅಂದರೆ 1:50 or 1:55 ಸಮಥಿಂಗ್ ಇಷ್ಟೇ ಇರುತ್ತೆ. ಇವಾಗ ಗ್ರೌಂಡಿಗೆ ಹೋಗ್ತಾ ಇದ್ದೀವಿ ಗೈಸ್.
ಅಂದ ಚಂದ ಎಲ್ಲ ವೇಸ್ಟ್ ಆಗಿಬಿಡ್ತದೆ. ಕಷ್ಟಪಟ್ಟು ರೆಡಿಯಾಗಿದೆ. ಇಲ್ಲಂತೂ ಸಖತ್ ಟ್ಯಾನ್ ಆಗ್ತೀವಿ. ಏನಕ್ಕಂದರೆ ಅಷ್ಟೊಂದು ಬಿಸಿಲೈತೆ. ಅದೇ 3 ಗಂಟೆ ಆಯಿತು ಅಂದರೆ ಅಷ್ಟೊಂದು ಚಳಿ ಇಲ್ಲೇ ಇರುತ್ತೇನೋ ಅಂತ ಅನಿಸುತ್ತೆ. ಅಷ್ಟೊಂದು ಚಳಿ ಇದೆ. ಅಮ್ಮ ಗ್ರೌಂಡ್ಗೂ ಅಲ್ಲ, ನಮ್ಮ ಟೆಂಟಿಗೂ ಈ ಗ್ರೌಂಡ್ಗೂ ಇರೋದು 2 ಕಿಲೋಮೀಟರ್ಸ್. 4 ಕಿಲೋಮೀಟ್ರ್ ಹೋಗೋಕ್ಕೆ ಬರೋಕ್ಕೆ 4 ಕಿಲೋಮೀಟರ್ ಗೈಸ್. ಇವಾಗ ಬೇರೆ ಜಾಂಬೂರಿಗೂ ಈ ಜಾಂಬೂರಿಗೂ ಏನು ಡಿಫ್ರೆನ್ಸ್ ನಿಮಗೆ ಅನಿಸಿದ್ದು? ಬೇರೆ ಜಾಂಬೂರಿಯಲ್ಲಿ ನಾನ್ ರೈಲ್ವೇಸು ಬರ್ತಾರೆ, ಈ ಜಾಂಬೂರಿಗೆ ಬರೋ ರೈಲ್ವೇಸ್ ಮಾತ್ರ ಬರ್ತಾರೆ ಜೋರು ಅಷ್ಟೇ ಗೈಸ್. ಈ ಜಾಂಬೂರಿಲಿ ಏನು ಅಂದರೆ ನನಗೆ ಸ್ಪೆಷಲಾಗಿ ಅನಿಸಿದ್ದು, ಬೇರೆ ಜಾಂಬೂರಿಲಿ ಟೆಂಟಿಗೆಲ್ಲ ಲೈಟ್ ಕೊಡ್ತಿರ್ಲಿಲ್ಲ. ಈ ಜಾಂಬೂರಿಲಿ ಟೆಂಟಿಗೆಲ್ಲ ಲೈಟ್ ಕೊಡ್ತಿದ್ದಾರೆ. ಆಮೇಲೆ ಬೇರೆ ಜಾಂಬೂರಿಲಿ ಫುಲ್ ಪ್ಲಗ್ ಬಾಕ್ಸ್ ಕೊಡ್ತಿದ್ರು, ಇಲ್ಲಿ ಒಂದೇ ಪ್ಲಗ್ ಕೊಡ್ತಿದ್ದಾರೆ. ಚಾರ್ಜಿಂಗ್, ಫೋನ್ ಚಾರ್ಜಿಂಗು ಫುಲ್ ಟೆಂಟಿಗೆ ಒಂದೇ ಏನದು ಒಂದು ಸಾಕೆಟ್ ಅಷ್ಟೇ. ಅದಾದಮೇಲೆ ವಾಶ್ರೂಮ್ಸ್ ಎಲ್ಲ ಚೆನ್ನಾಗಿದೆ, ಪರವಾಗಿಲ್ಲ. ಬೇರೆ ಜಾಂಬೂರಿಗೆ ಹೋಲಿಸ್ಕೊಂಡ್ರೆ ಈ ಜಾಂಬೂರಿ ಪರವಾಗಿಲ್ಲ. ಆಮೇಲೆ ಬೇರೆ ಜಾಂಬೂರಿಲಿ ಔಟರ್ಸ್ ಎಲ್ಲ ಅಲೋ ಇತ್ತು, ಈ ಜಾಂಬೂರಿಲಿ ಔಟರ್ಸ್ ಅಲೋ ಇಲ್ಲ, ಅಷ್ಟೇ ಡಿಫ್ರೆನ್ಸು. ಅಲ್ಲಿಗೆ ಹೋಗಿ ಸಿಗ್ತೀನಿ ಗೈಸ್. ಹೇ ರೇಂಜರ್ಸ್ ಹಾಯ್ ಮಾಡಿ. बोलीगे अम्मा में क्या 10 बार बोलेगा में नहीं देखी प्रॉमिस में नहीं. ಇರ್ಲಿ ಬಿಡು ಶಾಲಿನಿ. ನನಗೆ ಇವಳ ಹೆಸರೇ ಮರ್ತೋಗುತ್ತೆ. ರೇಚಲ್ ಒಂದೇ ನೆನಪಿರೋದು, ಇನ್ನೊಂದು ಒರಿಜಿನಲ್ ಹೆಸರೇ ಗೊತ್ತಿಲ್ಲ. ಅಕ್ಕ ಅವ್ರ ವಾಕಿಂಗ್ ಸ್ಟೈಲ್ ನೋಡಿ. ಸಾವು ಬದುಕು ಮಧ್ಯ ಓಡಾಡ್ತಾ ಇದ್ದೀನಿ, ಬ್ಲಾಗ್ ಮಾಡ್ಕೊಂಡು ಗೈಸ್. ನಮ್ಮ ರೇಂಜರ್ಸ್ ಬಗ್ಗೆ ಲಾಸ್ಟ್ ದಿನ ಒಂದು ವಿಷಯ ಮಾತಾಡ್ಬೋದು, ಅದು ಹೇಳ್ತೀನಿ. ಲಾಸ್ಟ್ ಡೇ ಇವತ್ತು ಅವ್ರ ಜೊತೆ ಇದ್ದು 3rd ಡೇ, ಅಂದರೆ ಕ್ಯಾಂಪ್ ಸ್ಟಾರ್ಟ್ ಆಗಿ 1st ಡೇ. ಲಾಸ್ಟಿಗೆ ಹೇಳ್ತೀನಿ, ಓಕೆ? ನೋಡಿ ಗೈಸ್, ತಲೆ ಬಾಚ್ತಾರೆ. ನೀವು ಬರ್ಬೇಕಂದ್ರೆ ಅಕ್ಕನ ಹತ್ರನೇ ಬನ್ನಿ. ಜಡೆ ಹಾಕ್ತಿದ್ದೀನಿ, ಗ್ರೌಂಡ್ ತೋರಿಸ್ತೀವಿ. ಹಿಂಗೆ ತಿರುಗ್ಸೋ. ಗ್ರೌಂಡ್ ತೋರಿಸ್ತೀನಿ ಗೈಸ್. ಇದು ದೊಡ್ಡ ರೋಡು. ಇಲ್ಲಿ ಮ್ಯಾಚ್ ಫಸ್ಟ್ ಎಲ್ಲ ನಡೀತದೆ. ಇಲ್ಲಿ ಮ್ಯಾಚ್ ಫಸ್ಟ್ ಎಲ್ಲ ನಡೀತದೆ. ನೋಡಿ ಗೈಸ್, ಮ್ಯಾಚ್ ಫಸ್ಟ್ ತೋರಿಸೋಣ. ಸಕ್ಕಲಾಗಿ ಮಾಡ್ತಾರೆ ಗೈಸ್. ನೀವೇನಾರ ಬರ್ಬೇಕಂದ್ರೆ ಅಲ್ಲಿ ಬ್ಲೂ ಕಲರ್ದು ಈ ಕಡೆ ಇದು ಅವ್ರು ನೋಡಿ ಸಕ್ಕಲಾಗಿ ಮಾಡ್ತಾರೆ ಗೈಸ್. ಆ ಅಣ್ಣ ಒಬ್ರು ನಡ್ಕೊ ಬರ್ತಾರಲ್ಲ ಗೈಸ್, ಆ ಕಡೆ ಅದೇ ಟಮ್ ಟಮ್ ಅಂತ ತಟ್ಟೆ ಹಿಡ್ಕೊಂಡು ಬಾರಿಸ್ತಾವ್ರು ನೋಡಿ. ಇವರು ಅಲ್ಲಿ ತಟ್ಟೆ ಹಿಡ್ಕೊಂಡು ಬಾರಿಸ್ತಾರೆ ನೋಡಿ, ಅದೇನೆ ಗೈಸ್. ಅದಕ್ಕೆ ನೀವು ಜಾಯ್ನ್ ಆಗಿ. ಏನ್ ಸಖತ್ತಾಗಿ ಮಾಡ್ತಾವ್ರು ಗೊತ್ತಾ ಗೈಸ್. ನಮ್ಮ ಇಡೀ ನಾವು ಇಷ್ಟು ದೂರ ನಿಂತಿದ್ದೀವಿ ಗೈಸ್, ಇಲ್ಲೆಲ್ಲರೂ ನಡ್ಕೊ ಬರ್ತಾರೆ ನಮ್ಮ ಸ್ಕೌಟ್ಸು. ಲಾಂಗ್ ಆಯ್ತು ಅಂದ್ರೆ ನಾನು ಹಾಕಲ್ಲ, ಶಾರ್ಟ್ ಇರಬೇಕು. ನೋಡಿ ಗೈಸ್, ನೋಡಿ ಎಲ್ಲ ನಿಮ್ಮ ಅಕ್ಕ ಕಾಣಿಸ್ತೈತೆ. ನಿಮ್ಮ ಮಗಳು, ಮನೆ ಮಗಳು, ಮಗಳಲ್ಲ ಮನೆ ಮಗಳು. ಇವರು ಲಿಡಿಯಾ ಮರಿಯಾ ಅವರು ಬಗ್ಗೆ ಹೇಳ್ಬೇಕಂದ್ರೆ ಅವರು ತುಂಬಾ ರಾತ್ರಿ ನೋಡಿ ಇವಾಗ ಇನಾಗ್ರೇಷನ್ ಆಗ್ತದೆ. ಇವಳು ನೆಟ್ಟಿಗೆ ಕನ್ನಡನೇ ಬರಿಲ್ಲ, ಹಂಗಿದ್ರು ಮಾತಾಡ್ತಾಳೆ, ಪರವಾಗಿಲ್ಲ. ಗೈಸ್ ಅಲ್ಲಿ ಹೋಗಿ ಕುತ್ಕೋಬೇಕು. ನಾವು ವಿಡಿಯೋ ಕಟ್ ಮಾಡಿ. ಇದೆಲ್ಲ ನಮ್ಮ ಪೆಟ್ರೋಲ್ ಗೈಸ್. ನ್ಯಾನ್ಸಿಕಾ ನೋಡ್ಬೇಕಾ? ನ್ಯಾನ್ಸಿಕಾ ನೋಡ್ತವ್ರಿ ಗೈಸ್. ಕರಿ ನ್ಯಾನ್ಸಿಕಾ ಹಾಯ್ ಅನ್ಬೇಕಾ? ಸುಸ್ತಾಗೋಗಿತ್ತು ಗೈಸ್. ಫುಲ್ಲು ಪಾಪ ಆ ಕಡೆಯಿಂದ ನೋಡ್ಕೊ ಬರ್ಬೇಕು. ಎಲ್ಲರ ಓಲಾಗಿಲ್ಲ ಇದ್ರೆ ಬುಕ್ ಮಾಡಿ ಗೈಸ್. ಪಾಪ ಅಕ್ಕ ಇಲ್ಲಿ ಜಡೆ ಬಸ್ತವ್ರೆ. ಚಲೋ ಗೈಸ್, ಇದು ಪೆಟ್ರೋಲ್ ವೈಸ್ ಕುತ್ಕೋಬೇಕು ಗೈಸ್. ಹಾಕಲ್ಲ ಅಂತ. ಹೌದು ಗೈಸ್. ಸರಿ ಬಾಯ್ ಗೈಸ್. ಮಕ್ಕಳ contingent of Central Railway with 108 participants participating in the 21st All Indian Railway Jamboree.
ಅವಳು ವಿಡಿಯೋ ಮಾಡ್ತಾಳೆ. Smart Scouts, Guides, Rovers and Rangers of Central Railway marching ahead. Followed by Southern Railway, we have West Central Railway. West Central Railway with the participation of 121 participants. ಗೈಸ್ ಇವತ್ತು ಮಾರ್ಚ್ ಫಾಸ್ಟ್ ಮುಗೀತು, ಇವತ್ತು ಕಾಂಪಿಟೇಷನ್ ಮುಗೀತು ನಮ್ಮದು. ಇವಾಗ ಟೀ ಮತ್ತು ಚಿಪ್ಸ್ ತೊಗೊಂಡು ಹೋಗ್ತಾ ಇದ್ದೀವಿ. ಟೀ ಎಲ್ಲಿ ಅಂದರೆ ಅಲ್ಲೇ ಕುಡಿಬೇಕಿತ್ತು, ಆದರೆ ನಮ್ಮ ಹತ್ರ ಬಿಸ್ಕೆಟ್ಸ್ ಇದೆ ಅಂತ ನಾವು ಟೆಂಟ್ ಹತ್ರ ತಗೊಂಡು ಹೋಗ್ತಾ ಇದ್ದೀವಿ. ಅಲ್ಲ ಅವಳ ಹತ್ರ, ನನ್ನ ಹತ್ರ ಇದೆ, ಅದಕ್ಕೆ ಟೆಂಟ್ ಹತ್ರ ತಗೊಂಡು ಹೋಗ್ತಾ ಇದ್ದೀವಿ. ಆಗಲೇ ಚಳಿ ಸ್ಟಾರ್ಟ್ ಆಗಿದೆ ಗೈಸ್, ಆದರೆ ಅಷ್ಟು ಆಗ್ತಿಲ್ಲ. ಅಂದರೆ ನಿನ್ನೆ ಆಗ್ತಿತ್ತಲ್ಲ ಅಷ್ಟು ಆಗ್ತಿಲ್ಲ. ಇವತ್ತು ಸ್ವಲ್ಪ ಅಂದರೆ ಈ ವೆದರ್ಗೆ ಇವತ್ತು ಥರ್ಡ್ ಡೇ ಅಲ್ವಾ, ಥರ್ಡ್ ಡೇ ಇರೋದಕ್ಕೆ ಇವತ್ತು ಸ್ವಲ್ಪ ಅಡ್ಜಸ್ಟ್ ಆಗಿದ್ದೀವಿ ನಾವು ಅಷ್ಟೇ ಗೈಸ್. ಆಮೇಲೆ ಮಾಡ್ತೀವಿ. ಮಾರ್ಚ್ ಫಾಸ್ಟ್ ವಿಡಿಯೋ ಹಾಕಿದ್ದೀನಲ್ಲ, ಚೆನ್ನಾಗಿತ್ತ ಮಾರ್ಚ್ ಫಾಸ್ಟ್ ಎಲ್ಲ ನೋಡಿ. ಹೇ ಗೈಸ್, ಇವಾಗ ಟೈಮ್ ಬಂದು 12 o'clock ಆಗಿದೆ ನೈಟ್. ಸೊ ಇವಾಗ ನಾನು ಮರ್ತೆ ಹೋಗಿದ್ದೆ ವಿಡಿಯೋ ಮಾಡೋದು. ಆ ಹುಡುಗಿ ಒಬ್ಬರು ಸಿಮ್ರನ್ ಅಂತ ಇದ್ದಾರೆ, ಅಲ್ಲಿ ಕೂತಿದ್ದಾರೆ. ಅವರಿಬ್ಬರು ಮಧ್ಯ ಕೂತಿದ್ದಾಳೆ. ಅವಳು ಹೇಳಿದ ತಕ್ಷಣ ನೆನಪಾಯ್ತು, ಓ ವಿಡಿಯೋ ಮಾಡ್ತಿದ್ದೆ ಅಲ್ವಾ ಅಂತ. ಸೊ ಅಲ್ಲಿ ಗ್ಯಾಜೆಟ್ಸ್ ಮಾಡ್ತಿದ್ವಿ ನಾವು. ಇವಾಗ ತೆಗೆದ್ರೆ ಕರೀತಾರೆ ಅವ್ರು ನನಗೆ. ಸೊ ಈ ಥರ ಯಾವ ಥರ ಅಂತ ನಾನು ತೋರ್ಸೋದು ಮರ್ತೋದೆ ಗೈಸ್, ಸಾರಿ. ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಮಾಡ್ತಿದ್ದಾರೆ. ಈ ಥರ ಹುಡುಗಿರೆಲ್ಲ ಎದ್ದು ನಿಂತ್ಕೊಂಡು ನೋಡ್ತಿದ್ರು, ಅಲ್ಲಿ ನಿಂತ್ಕೊಂಡೆಲ್ಲ ಗ್ಯಾಜೆಟ್ಸ್ ಕಟ್ತವ್ರೆ. ಇಲ್ಲಿ ಫ್ಲ್ಯಾಗ್ ಪೋಲ್ ಆಗಿದೆ. ಈ ಥರ ಎಲ್ಲರೂ ಕಟ್ಟಬೇಕು. ನಾವು ಕಟ್ತಿದ್ದೀವಿ. ಇಷ್ಟ ಆಗಿದೆ ಆಲ್ರೆಡಿ ನೋಡಿ, ಇಷ್ಟ ಆಗಿದೆ. ಅಲ್ಲಿ ಬೆಡ್ ರ್ಯಾಕ್ ಎಲ್ಲ ಮಾಡ್ತಿದ್ದಾರೆ. ಸೊ ಇಷ್ಟ ಆಯಿತು. ನಾವು ಕೈ ತೊಳೆದಿಲ್ಲ, ಈಗ ಗಲೀಜಾಗಿ. ಏನಕ್ಕೆ ಅಂದರೆ ಫುಲ್ ಫ್ರೀಸ್ ಆಗಿಬಿಡುತ್ತೆ ಇವಾಗ ಕೈ ತೊಳೆದ್ವಿ ಅಂದರೆ. ಸೊ ನಮ್ಮ ಹತ್ರನೇ ಇರೋ ನೀರಿಂದ ತೊಳ್ಕೊಬೇಕಷ್ಟೇ ಇವಾಗ. ಅದಾದಮೇಲೆ ಇವತ್ತು ಫುಲ್ ಸುಸ್ತಾಗಿದೆ ಗೈಸ್, ನಿಜವಾಗ್ಲೂ ಹೇಳ್ಬೇಕಂದ್ರೆ. ನಮ್ಮ ಅಕ್ಕಂಗೆ, ನಮ್ಮ ಸೀನಿಯರ್ಗೆ ತಲೆನೋವಂತೆ, ಲೈಟ್ ಬಿಡಬಾರ್ದಂತೆ. ನನಗಿವತ್ತು ತಲೆನೋವಿಲ್ಲ, ನನಗಿವತ್ತು ಕೋಲ್ಡ್, ಜಸ್ಟ್ ಕೋಲ್ಡ್ ಅಷ್ಟೇ, ನಾರ್ಮಲ್ ಕೋಲ್ಡ್. ಅದಾದಮೇಲೆ ಅಷ್ಟೇ ಗೈಸ್, ಇನ್ನೇನಿಲ್ಲ. ಇವಾಗ ಮಲ್ಕೋಬೇಕು. 12 ಗಂಟೆಗೆ ಮಲ್ಕೊಂಡು ಇನ್ನು ಬೆಳಿಗ್ಗೆ 6 ಗಂಟೆಗೆ ಎದ್ದೇಳಬೇಕು. 6 ಗಂಟೆಗೆ ಎದ್ದು ಎಕ್ಸಸೈಸ್ ಮಾಡಿ ಸುಮ್ಮನೆ ಆಗಬೇಕು. ಸಖತ್ತು ಇದಿದೆ ಗೈಸ್, ಆಚೆ ನೋಡಿ ಅಲ್ಲಿ ಬಿಟ್ಟಿದ್ರೆ ಫುಲ್ ಮಿಸ್ಟ್. ಲೈಟ್ ಕೂಡ ಜಾಸ್ತಿ ಕಾಣಿಸಲ್ಲ. ಇಲ್ಲ ಅಷ್ಟೊಂದು ಚಳಿ ಇದೆ ಗೈಸ್, ಕೈಯೆಲ್ಲ ತಣ್ಣಗಾಗುತ್ತೆ. ಒಳ್ಳೆ ಈ ಥರ ಬರುತ್ತೆ. ಬಿಡ ನೀನ್ ಲೈಟ್ ಆ ಕಡೆ ಇಡು. ಇವರು ಅಡ್ಡ ಇದ್ದಾರೆ. ಜೋರಾಗೇಳು. ಅವರು ರಾತ್ರಿ ಎಲ್ಲ ಡೇಟಿಂಗ್ ಮಾಡ್ಬೇಕಂತೆ ಗೈಸ್. ಡ್ಯೂಟಿ ಅಂತೆ, ಸಾರಿ ಡೇಟಿಂಗ್ ಅಲ್ಲ, ಡ್ಯೂಟಿ. ಸೊ ಇಷ್ಟೇ ಗೈಸ್ ಈ ವಿಡಿಯೋ. ಬೆಳಗಿಂದ ಏನೇನಾಗೈತೆ ಅಂತ ನೋಡಿದ್ರಲ್ಲ. ಊಟ ಮಾಡ್ಕೊಂಡ್ಬಂದ್ವಿ 9 ಗಂಟೆಗೆ ಊಟ ಮಾಡಿದ್ವಾ? ಎಂತಕ 8:45 9 ಗಂಟೆ ಹಂಗೆ ಊಟ ಮಾಡಿದ್ವಿ. ಊಟ ಮಾಡ್ಕೊಂಡ್ಬಂದ್ವಿ. ಇನ್ನೂ ಇಲ್ಲಿ ಯಾಕೆ ಚೇರ್ ಮಾಡಿ ಎಲ್ಲ ಮುಗಿಸ್ಕೊಂಡ್ಬಂದು ಇವಾಗ ಕುತ್ಕೊಂಡೆ ಜಸ್ಟ್. ಸೊ ಅಷ್ಟಲ್ಲಿ ಅವಳು ಗುಡ್ ಮಾರ್ನಿಂಗ್ ಗೈಸ್ ಅಂತ ಹೇಳಿದ್ಲು. ಅವಾಗ ನೆನಪಾಯ್ತು ನಾನು ವಿಡಿಯೋ ಮಾಡ್ತಿದ್ದೆ, ಮರ್ತೆ ಹೋಗಿದ್ದೀನಿ ಅಂತ.
ಸೊ ಇವಾಗ ಇನ್ನೂ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ. ಅಲ್ಲಿ ತನಕ ಟೇಕ್ ಕೇರ್. ಬೈ ಮಾಡಿಬಿಡಿ.